ಕಳೆದ 10-12 ದಿನಗಳಿಂದ ಜನಸಾಮಾನ್ಯರಿಗೆ ಹೊರೆ ಮೇಲೆ ಹೊರೆ ಬೀಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಸತತ 4ನೇ ಬಾರಿ ಏರಿಕೆ ಆಗಿರ್ತಕ್ಕಂಥದ್ದು. ಇದು ಒಂದು ರೀತಿ ಮಧ್ಯಮದ ವರ್ಗದ ಜನರಿಗೆ ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು. ನಾನೀಗ ಮಂಡ್ಯದ ಪೆಟ್ರೋಲ್ ಬಂಕ್ನಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಈ ಕಳೆದ 12 ದಿನಗಳಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಎಫೆಕ್ಟ್ನಿಂದಾಗಿ ತೈಲ ದರದಲ್ಲಿ ನಿರಂತರವಾಗಿ ಏರಿಕೆಯನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಅಂದರೆ ನಿನ್ನೆ 95 ರೂಪಾಯಿ 84 ಪೈಸೆ ಇದ್ದಂಥ ಡೀಸೆಲ್ ದರ ಇವತ್ತು 98 ರೂಪಾಯಿ 65 ಪೈಸೆಗೆ ಏರಿಕೆಯಾಗಿದೆ. ಅದೇ ರೀತಿಯಾಗಿ ಪೆಟ್ರೋಲ್ ದರವನ್ನು ಗಮನಿಸಿದ್ರೆ 107 ರೂಪಾಯಿ 88 ಪೈಸೆ ಇದ್ದಂಥ ಪೆಟ್ರೋಲ್ ದರ ಇವತ್ತಿಗೆ 110 ರೂಪಾಯಿ 72 ಪೈಸೆ ಆಗಿರ್ತಕ್ಕಂಥದ್ದು. ಅಂದರೆ 2-2.5 ರೂಪಾಯಿಯಷ್ಟು ಏರಿಕೆಯನ್ನು ನಾವಿಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು. ಅಂದರೆ ಇದೇ ಮೊದಲನೇ ಬಾರಿ ಎಲ್ಲ ಕಳೆದ 10-12 ದಿನಗಳಲ್ಲಿ ಸತತವಾಗಿ 4 ಬಾರಿ ಏರಿಕೆಯಾಗಿರೋದನ್ನು ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಅಂದರೆ ಪ್ರತಿನಿತ್ಯವೂ ಕೂಡ ಅಂದರೆ ಮೇ 15ನೇ ತಾರೀಕು 3 ರೂಪಾಯಿಯನ್ನು ನಾವು ಪೆಟ್ರೋಲ್ನಲ್ಲಿ ಏರಿಕೆಯನ್ನು ಕಂಡಿದ್ವಿ. ಅದೇ ರೀತಿಯಾಗಿ ಮೇ 19ನೇ ತಾರೀಕು 99 ಪೈಸೆಯನ್ನು ತೈಲ ಕಂಪನಿಗಳು ಏರಿಕೆಯನ್ನು ಮಾಡಿದ್ವು. ಅದೇ ರೀತಿಯಾಗಿ ಮೇ 23 95 ಪೈಸೆಗೆ ಅದು ಏರಿಕೆಯಾಗಿತ್ತು. ಇವತ್ತು ಅಂದರೆ 2 ರೂಪಾಯಿ 61 ಪೈಸವನ್ನು ಪೆಟ್ರೋಲ್ನಲ್ಲಿ ನಾವು ಏರಿಕೆಯನ್ನು ಕಾಣ್ಬೋದಾಗಿರ್ತಕ್ಕಂಥದ್ದು. ಡೀಸೆಲ್ನಲ್ಲೂ ಸಹ ಅದೇ ರೀತಿಯಾಗಿ ಏರಿಕೆ ಆಗ್ತಾ ಬಂದಿದೆ. ಮೇ 15ನೇ ತಾರೀಕು 3 ರೂಪಾಯಿ 11 ಪೈಸೆ ಏರಿಕೆ ಆದರೆ ಮೇ 19 ಮತ್ತು ಮೇ 23ರಂದು 94-95 ಪೈಸೆಗಳಷ್ಟು ಏರಿಕೆಯನ್ನು ನೋಡಿದ್ವಿ. ಇವತ್ತು ಬರೋಬ್ಬರಿ 2 ರೂಪಾಯಿ 71 ಪೈಸೆಗೆ ಅದು ಏಕಾಏಕಿ ಏರಿಕೆ ಆಗಿರ್ತಕ್ಕಂಥದ್ದು. ನಾನು ಇದು ಜನಸಾಮಾನ್ಯರು ಕೂಡ ಮಾತನಾಡಿಸ್ತೀನಿ. ಸರ್, ಕಳೆದ 10-12 ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ನಿರಂತರವಾಗಿ ಏರಿಕೆ ಆಗ್ತಾಯಿದೆ. ಯಾವ ರೀತಿ ಸಮಸ್ಯೆ ಆಗುತ್ತೆ? ಗ್ರಾಹಕರಿಗೊಬ್ಬರು ಎಲ್ಲ ರೈತರಿಗೂ ಭಾರಿ ತೊಂದರೆ ಆಗ್ತಾಯಿದೆ. ರೈತರಿಗೆ, ಟ್ರ್ಯಾಕ್ಟರು ಮತ್ತು ಆಟೋ ಚಾಲಕರಿಗೆ, ನಮಗೆ ಸ್ಕೂಟರ್ ಓಡಿಸೋರಿಗೆ, ಬಸ್ ಮಾಲೀಕರಿಗೆ, ಸರ್ಕಾರಿ ಬಸ್ ಮಾಲೀಕರಿಗೆ ಅವರಿಗೆಲ್ಲ ದುಬಾರಿ ಆಗಿರೋದ್ರಿಂದ ಭಾರಿ ತೊಂದರೆಯಾಗಿದೆ. ಅದ್ರ ಮಧ್ಯೆ ಸ್ಟ್ರೈಕು, ಆಳು ಮೂಳು ಅಂತೆಲ್ಲ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಇದು ಬೇಗನೆ ಪರಿಶೀಲಿಸಿ ನಮ್ಮ ಭಾರತ ದೇಶಕ್ಕೆ ಏನು ಒದಗಿಸಬೇಕು, ಪೆಟ್ರೋಲ್ ಡೀಸೆಲ್ಲನ್ನು ಮತ್ತು ಗ್ಯಾಸು ಇವೆಲ್ಲನೂ ಒದಗಿಸಬೇಕು. ಈಗ ಏನು ಸಿಲಿಂಡರ್ ಬೆಲೆ ಏನು ರೈಜ್ ಆಗಿದೆ ಮತ್ತು ಯಥಾಸ್ಥಿತಿ ಸೋದೆ ಒಟ್ಟಿ ಅಡುಗೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹೀಗೆ ನಮ್ಮ ಎಲ್ಲ ಇದನ್ನು ರಾಜ್ಯ ಸರ್ಕಾರದ ಮೇಲೆ ಎತ್ತಾಗ್ತಾರೆ ಹೊರತು ಕೇಂದ್ರರು ಮಾಡಿರುವಂಥ ಈ ಡೀಸೆಲ್ಲು ಮತ್ತು ಪೆಟ್ರೋಲು, ಅನಿಲ ಇವೆಲ್ಲನೂ ಸರಿಪಡಿಸ್ಬೇಕು ಅಂತ ಹೇಳ್ತಾ ಮಾತು. ಈಗ ಜನಸಾಮಾನ್ಯರು ದುಡಿಮೆ ಕಡಿಮೆ, ಅದ್ರ ಮಧ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಗ್ಯಾಸು, ಈ ಪೆಟ್ರೋಲು ಬೆಲೆ ಏರಿಕೆ ಎಲ್ಲ ಎಷ್ಟು ಸಮಸ್ಯೆ ಮಾಡುತ್ತೆ? ಎಲ್ಲ ಇದು ಹೋಟ್ಲು ತಿಂಡಿ ಇರ್ಬೋದು, ಮತ್ತೊಂದು ಇರ್ಬೋದು. ಈ ತರಕಾರಿ ಮಾರ್ಕೆಟಿಂದ ತರಕಾರಿ ಹೊರಗಡೆ ತರಬೇಕಾದ್ರೆ ನಮ್ಮ ಸ್ಥಳೀಯ ಮಂಡ್ಯ ಜಿಲ್ಲೆಗೆ ಇರ್ಬೋದು, ಪ್ರತಿಯೊಂದಕ್ಕೆ ಇರ್ಬೋದು, ಎಲ್ಲ ಡೀಸೆಲ್ ಬೆಲೆಯಿಂದ ಏರಿಕೆ ಆಗ್ತಾಯಿದೆ, ತರಕಾರಿ ಬೆಲೆನೂ. ಹಾಗಾಗಿ ಈಗ ಭಾರತ ಸರ್ಕಾರ ದಯವಿಟ್ಟು ಈ ರಾಜ್ಯ ಸರ್ಕಾರಗಳಿಗೆ ಏನು ಒದಗಿಸ್ಬೇಕು ಆ ನಿಟ್ಟನ್ನು ಒದಗಿಸ್ಬೇಕು ಅಂತ ನಾನು ಕೇಳ್ತೀನಿ. ಇದಿಷ್ಟು ಜನಸಾಮಾನ್ಯರ ಮಾತು. ಅಂದರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳ ಮೇಲೆ ಅದರ ಎಫೆಕ್ಟ್ ಬೀಳುತ್ತೆ. ಅದು ನೇರವಾಗಿ ಜನಸಾಮಾನ್ಯರು ಮತ್ತು ರೈತರ ಮೇಲೆ ಅದರ ಪರಿಣಾಮವನ್ನು ನಾವು ನೋಡ್ತೀವಿ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಅಗತ್ಯ ವಸ್ತುಗಳು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏನು ಏರಿಕೆ ಆಗ್ತಾ ಇದೆ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.